ಭಗವದ್ಗೀತೆಯ 15ನೇ ಅಧ್ಯಾಯ ಪಂಚದಶೋಧ್ಯಾಯದ ಅಂದರೆ ಇದು ಪುರುಷೋತ್ತಮ ಯೋಗದ 3 ಶ್ಲೋಕಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು 4ನೇ ಶ್ಲೋಕದ ಬಗ್ಗೆ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲೆ ಅದರ ಸರಳ ಅನುವಾದವನ್ನು ಹೇಳ್ತೀನಿ. ತತಃ ಪದಂ ತತ್ಪರಿಮಾರ್ಗಿತವ್ಯೈ ಭೂಯಃ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತಾ ಪುರಾಣಿ. ನಮ್ಮ ಈ ಆಧ್ಯಾತ್ಮ ಪ್ರಪಂಚಕ್ಕೂ ಮತ್ತೆ ಭೌತಿಕ ಪ್ರಪಂಚಕ್ಕೂ ಇರುವ ವ್ಯತ್ಯಾಸಗಳನ್ನು ಹೇಳಲಾಗಿತ್ತು. ತಲೆ ಕೆಳಗಾದ ಅಶ್ವತ್ಥ ವೃಕ್ಷ, ಬೇರು ಮೇಲ್ಗಡೆ, ಕೆಳಗಡೆ ರೆಂಬೆ ಕೊಂಬೆಗಳು. ಮೇಲ್ಗಡೆ ಬೇರೆ ಯಾಕೆ ಅಂತ ಹೇಳಿದ್ರೆ ಅದು ಅಂತ. ನೆಕ್ಸ್ಟ್ ಬರೋ ರೆಂಬೆ ಕೊಂಬೆಗಳಲ್ಲಿ ದೇವತೆಗಳು ನೆಕ್ಸ್ಟ್ ಲೆವೆಲಲ್ಲಿ, ಆಮೇಲೆ ಮನುಷ್ಯ ಮತ್ತು ಪ್ರಾಣಿ ವರ್ಗಗಳು. ಈ ರೀತಿ ಎಲೆಗಳನ್ನೆಲ್ಲ ಯಾವುದಕ್ಕೆ ಹೋಲಿಸಲಾಗಿತ್ತು ಹೇಳಿ? ಎಲೆಗಳನ್ನು ವೇದ ಉಪನಿಷತ್ತುಗಳಿಗೆ ಹೋಲಿಸಲಾಗಿತ್ತು. ಹಾಗೆಯೇ 3ನೇ ಶ್ಲೋಕದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ನಾವು ಈ ಭೌತಿಕ ಪ್ರಪಂಚಕ್ಕೆ ತುಂಬ ಅಂಟ್ಕೊಂಡಿದ್ವಿ. ಅಂದರೆ ಈ ಕರ್ಮಗಳಿಗೆ ನಾವು ಆಸೆ ಆಕಾಂಕ್ಷೆ ಇವುಗಳಿಗೆ ಅಂಟ್ಕೊಂಡಿದ್ವಿ. ನಾವು ಇದರಿಂದ ಏನಾಗ್ತಾ ಇದೆ, ಮತ್ತೆ ಪುನರ್ಜನ್ಮವನ್ನು ಪಡೆದು ವಾಪಸ್ ಬರ್ತಾ ಇದ್ವಿ. ನಮ್ಮಲ್ಲಿ ಆಸೆ ಆಕಾಂಕ್ಷೆಗಳು ಮುಗ್ದಿರಲ್ಲ. ಅದನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಪುನಃ ನಾವು ಕರ್ಮಗಳನ್ನು ಮಾಡೋದಕ್ಕೋಸ್ಕರ ಮತ್ತೆ ಹುಟ್ಟಿ ಬರ್ತಾ ಇರ್ತೀವಿ, ಪುನರ್ಜನ್ಮವನ್ನು ತಾಳ್ತಾ ಇರ್ತೀವಿ. ಈ 4ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಅದರಲ್ಲೇ 3ನೇ ಶ್ಲೋಕದಲ್ಲಿ ನಾವು ಅಸಂಗ ಅಥವಾ ಅನಾಸಕ್ತಿಯ ಶಸ್ತ್ರದಿಂದ ನಾವು ದೃಢ ಚಿತ್ತದಿಂದ ಅದನ್ನು ಕಡಿದು ಹಾಕಬೇಕು. ಅಶ್ವತ್ಥ ವೃಕ್ಷವನ್ನು ದೃಢವಾದ ಶಸ್ತ್ರದಿಂದ ಕಡಿದು ಹಾಕಬೇಕು ಅಂತ ಹೇಳಲಾಯ್ತಲ್ಲ. ಅಂದರೆ ನಾವು ಅಸಂಗ ಅಥವಾ ಅನಾಸಕ್ತಿಯ ಶಸ್ತ್ರದಿಂದ ನಮ್ಮ ಈ ಕಾಮನೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು, ಅಹಮ್ಮನ್ನು ಕಡಿದು ಹಾಕಬೇಕು ಅನ್ನೋದನ್ನು ಹೇಳಲಾಗಿತ್ತು. ಹಾಕಿದ ನಂತರ ನಾವೇನು ಮಾಡಬೇಕು, ನಾವು ಒಂದು ಮಾರ್ಗವನ್ನು ಹುಡ್ಕೋಬೇಕು, ಒಂದು ದಾರಿಯನ್ನು. ಆ ದಾರಿಯಲ್ಲಿ ಹೋದವರು ಪುನಃ ಅಲ್ಲಿ ಯಾರು ಇರಬಾರ್ದು ಅಂತಹ ದಾರಿ, ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ಭಗವಾನ್ ವಿಷ್ಣು ಇರ್ತಾನೆ, ಪರಮಾತ್ಮ ಇರ್ತಾನೆ. ಅಂತಹ ದಾರಿಯನ್ನು ಹುಡ್ಕೊಂಡು ನಾವು ಪುನಃ ವಾಪಸ್ಸು ಬರದೇ ಇರುವಂತಹ ದಾರಿಯನ್ನು ಹುಡುಕಬೇಕು ಅಂತ ಇದರಲ್ಲಿ 4ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಅಲ್ಲಿ ಭಗವಾನ್ ವಿಷ್ಣು ಇರ್ತಾನೆ, ಅವನ ಸಾನ್ನಿಧ್ಯವನ್ನು ನಾವು ಪಡೆದುಕೊಳ್ಬೇಕು ಅನ್ನೋದು ಇದರೊಳಗೆ ಇದೆ ಅಷ್ಟೇ. ಅಂದರೆ ಇಲ್ಲಿ ಏನು ಅರ್ಥ ಬರುತ್ತೆ ಅಂದರೆ,